ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾಸ್ ಬ್ಲಾಗ್ ಕನ್ನಡ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಆ್ಯಸ್ ಯೂಶ್ವಲ್ ಡೈಲಿ ವ್ಲಾಗ್ ಇರುತ್ತೆ. ಸೊ ಇದು ಒಂದು ಮಿನಿ ವ್ಲಾಗ್ ಆಗಿರುತ್ತೆ ಹಾಗೂ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ಡೈಲಿ ಏನು ರೊಟೀನ್ ಇರುತ್ತೆ, ಸೊ ಅದರಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಾನು. ಸೊ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್ ಇನ್ ದಿಸ್ ಚಾನೆಲ್. ಸೊ ಡೈಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅಲ್ಲಲ್ಲಿ ಸ್ವಲ್ಪ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ನಮ್ಮನೆ ಬ್ಯಾಲ್ಕನಿಯಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆಲ್ಲ ಗಿಡಗಳಿಗೆಲ್ಲನೂ ನೀರುಗಳು ಹಾಕಿ ಬಂದು ಬೆಡ್ಶೀಟ್ನ ಮಡ್ಚಿಡ್ತಾ ಇದ್ದೀನಿ. ಸೊ ಎವ್ರಿಡೇ ನನ್ನ ವ್ಲಾಗ್ ಇದೇ ರೀತಿ ಇರುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ. ಬಿಕಾಸ್ ನಾನು ಮೈಸೂರಲ್ಲಿ ಇರ್ತೀನಿ ಸ್ವಲ್ಪ ದಿನ ನಮ್ಮ ದೊಡ್ಡಮ್ಮನ ಮನೆಯಲ್ಲಿರ್ತೀನಿ, ಸ್ವಲ್ಪ ದಿನ ನಮ್ಮ ಮನೆಯಲ್ಲಿರ್ತೀನಿ. ಸೊ ನನಗೆ ಎಲ್ಲಿ ಕಂಫರ್ಟಬಲ್ ಫೀಲ್ ಇರುತ್ತೆ, ಸೊ ಅಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ವಿಡಿಯೋಸ್ ಶೂಟ್ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನಮ್ಮ ಮನೆಯಲ್ಲಿದ್ದರೆ ನನ್ನ ವ್ಲಾಗ್ ಹಿಂಗೆ ಸ್ಟಾರ್ಟ್ ಆಗೋದು. ಸೊ ಬೆಳಗ್ಗೆ ಎದ್ದು ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬ್ಯಾಲ್ಕನಿಯಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವ್ಯೂ ಎಲ್ಲ ಎಂಜಾಯ್ ಮಾಡಿ ಎಲ್ಲರೂ ಅವ್ರ ಡೇನ ಹೇಗೆ ಸ್ಟಾರ್ಟ್ ಮಾಡ್ತಾರೆ ನಾನು ಅದೇ ರೀತಿ ಸ್ಟಾರ್ಟ್ ಮಾಡ್ತೀನಿ. ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಕಾಫಿ ನನಗೆ ಇರಲೇಬೇಕಿಲ್ಲ ಅಂದರೆ ತಲೆನೋವು ಬರುತ್ತೆ. ಸೊ ಕಾಫಿ ಕುಡಿದು ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತೀನಿ. 9 ಗಂಟೆ ಅಷ್ಟೊತ್ತಿಗೆ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗೋದಿದ್ದು. ಬಟ್ ನಾವು ನಮ್ಮ ಚಿಕ್ಕಪ್ಪ ಅವ್ರಿಗೆ ಕಾಲ್ ಮಾಡಿರಲಿಲ್ಲ. ಅವರು ಬೆಳಗ್ಗೆ ಹೋಗ್ಬೇಕಾದ್ರೆ ಕಾಲ್ ಮಾಡೋಣ ಅಂತ ಸುಮ್ಮನೆ ಆಗಿದ್ವಿ. ನಿನ್ನೆ ನೈಟ್ ಅಟ್ಲೀಸ್ಟ್ ಕಾಲ್ ಮಾಡಿದರೆ ಗೊತ್ತಾಗ್ತಾಯಿತ್ತು ಅವರು ಊರಲ್ಲಿಲ್ಲ, ಗುಲ್ಬರ್ಗಾಗೆ ಹೋಗಿದ್ದಾರೆ ನಮ್ಮ ಆಂಟಿ ಅಂತ. ಬಟ್ ನಾವು ಬೆಳಗ್ಗೆ ಮಾರ್ನಿಂಗ್ 7:30 ಅಷ್ಟೊತ್ತಿಗೆ ಕಾಲ್ ಮಾಡಿದ್ವಿ. ಸೊ ಅವ್ರು ಈ ಥರ ಗುಲ್ಬರ್ಗಾಗೆ ಹೋಗಿದ್ದಾರೆ ಅಂದರು. ಇನ್ನು ರೆಡಿ ಆಗೋದು ಹೆಂಗಿದ್ರು ರೆಡಿ ಆಗಿದ್ವಿ, ಎಲ್ಲ ಬಟ್ಟೆ ಎಲ್ಲನೂ ತೊಗೊಂಡು. ಸೊ ಓಕೆ, ಇನ್ನೇನು ಮಾಡೋದು, ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಹೋಗ್ತಾ ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಸೊ ಮನೇಲೂ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವಾಗ ಹೋಗಿ ರೆಡಿ ಆಗಬೇಕು, ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ನಾನು ನಿಮಗೆ ಸಿಗ್ತೀನಿ. ಸೊ ನಾವು ಆ್ಯಕ್ಚುಲಿ ಸ್ಟೇಗೆ ಹೋಗಬೇಕಿದ್ದಿದ್ದು. ಸೊ ಒಂದು 3:30-4 ಹಂಗೆ ಹೋಗ್ಬಿಟ್ಟು ನೈಟ್ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆನೇ ಎದ್ದು ದರ್ಶನ ಮಾಡ್ಕೊಂಡು ಬರಬೇಕಂತ ಇದ್ದಿದ್ದು. ನಮ್ಮ ಜೊತೆ ನಮ್ಮ ಅಣ್ಣನ ಮಗನೂ ಬರ್ತಾಯಿದ್ದಾನೆ. ಸೊ ಅದನ್ನ ಪಾಪು ಇರೋದ್ರಿಂದ ನೈಟೆಲ್ಲ ಸ್ಟೇ ಆಗೋದಕ್ಕಾಗಲ್ಲ, ರಿಸ್ಕ್ ಆಗುತ್ತೆ ಅಂತ ಹೇಳಿ ಇವಾಗ ಹೋಗಿದ್ದು ಮತ್ತೆ ರಿಟರ್ನ್ ಬರ್ತೀವಿ ನಾವು. ನಾನು ನಿಮಗೆ ರೆಡಿ ಆಗಬೇಕಾದ್ರೆ ಸಿಗ್ತೀನಿ ಗಾಯ್ಸ್. ಸೊ ಇವನೇ ನಮ್ಮ ಅಣ್ಣನ ಮಗ, ದಿಯಾನ್ ಅಂತ ಇವನ ಹೆಸರು. ಸೊ ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತಾನೆ. ಸೊ ಮಲ್ಕೊಳ್ಳೋದೆಲ್ಲ ನಮ್ಮ ಮನೆಯಲ್ಲೇ ಅವ್ನು ಜಾಸ್ತಿ. ಸೊ ಇವನು ಇವತ್ತು ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಸೊ ಆವಾಗಲೇ ಬ್ಯಾಕ್ಗ್ರೌಂಡಲ್ಲಿ ಒಂದು ಮಗು ಅಳ್ತಾಯಿತ್ತಲ್ಲ, ಸೊ ಆ ಥರ ಎಲ್ಲ ಇವ್ನು ಅಳೋದೇ ಇಲ್ಲ, ಫುಲ್ ಸೈಲೆಂಟ್ ಪಾಪು. ಅದು ನಮ್ಮ ಮನೆ ಪಕ್ಕದ ಪಾಪು, ಅಷ್ಟು ಜೋರಾಗಿ ಕಿಚ್ಕೊಂಡು ಅಳ್ತೈತೆ. ಸೊ ನಾನು ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೇಳಿಸ್ಕೊತಾ ಇದ್ದೀನಿ, ಅಷ್ಟು ಸೌಂಡ್ ಬರ್ತಾಯಿದೆ ಅಂತ ನಾನು ಅದ್ರಲ್ಲಿ ಅಬ್ಸರ್ವೇ ಮಾಡಿಲ್ಲ. ಬಟ್ ಇವ್ನು ಆ ಥರ ಎಲ್ಲ ಫುಲ್ ಸೈಲೆಂಟ್ ಅಂದ್ರೆ ಸೈಲೆಂಟು, ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಸೊ 1 year 4 months ಇದ್ದಾಗಿಂದ ನಮ್ಮ ಮನೆಯಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಯಾವಾಗಲೂ ಇರ್ತಾನೆ. ಅವ್ನು ಯಾವಾಗಲೂ ನಮ್ಮ ಮನೇಲಿ ಇದ್ದಿದ್ದು ಹೇಗಾಗ್ಬಿಟ್ಟಿದೆ ಅಂದರೆ, ಅವ್ನು ಒಂದಿನ ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ, ಸಿಕ್ಕಾಪಡೆ ಬೋರ್ ಆಗಿಬಿಡುತ್ತೆ. ಸೊ ಮನೆಯಲ್ಲಿ ಆ ಥರ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಸೊ ಇದು ಪೂಜೆ ಮಾಡಿರೋ ವ್ಲಾಗ್. ಸೊ ನಾನೇ ಪೂಜೆ ಮಾಡಿರೋದು. ಇದು ನಮ್ಮ ಮನೆಯ ದೇವರ ಮನೆ. ಸೊ ನೋಡ್ಬೋದು, ಪೂಜೆ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ರೆಡಿ ಆಗೋಣ ಅಂತ ಬಂದಿದ್ದೀನಿ. ನನಗೇನು ರೆಡಿ ಆಗೋಲ್ಲ, ಎಲ್ಲೇ ಹೋಗ್ಬೇಕಂದ್ರೂ ಅಷ್ಟೇ, ಎಲ್ಲೇ ಬರಬೇಕಂದ್ರೂ ಅಷ್ಟೇ. ಸೊ ಮದುವೆ ಫಂಕ್ಷನ್ಸ್ ಬಿಟ್ಟು ನಾನು ಯೂಸ್ ಮಾಡೋದು ಯಾವಾಗ್ಲೂ 2 ಪ್ರಾಡಕ್ಟ್. ಒಂದು ಮಾಯ್ಶ್ಚರೈಸರ್, ಬಿಟ್ಟರೆ ಸನ್ಸ್ಕ್ರೀನ್ ಲೋಷನ್, ಅದು ಬಿಟ್ಟರೆ ಲೈಟಾಗಿ ಲಿಪ್ಸ್ಟಿಕ್ ಲಿಪ್ಪಿಗೆ, ಅದು ಬಿಟ್ಟರೆ ಇನ್ನೇನು ಹಾಕೋಲ್ಲ. ಸೊ ಕಾಜಲ್ ಹಾಕ್ಬೇಕಂತ ಅನ್ಸಿದ್ರೆ ಹಾಕ್ತೀನಿ ಅಷ್ಟೇ. ಸೊ ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸರ್ ಬಂದು ಬಯೋಟಿಕ್. ಸೊ ಯಾರಾದ್ರೂ ಯೂಸ್ ಮಾಡಬೇಕಂತ ಇದ್ದರೆ ಪ್ಲೀಸ್ ಗೋ ಫಾರ್ ಇಟ್. ಸ್ಕಿನ್ ಹೆವಿ ಗ್ಲೋನೆಸ್ ಬರುತ್ತೆ, ತುಂಬ ಫ್ರೆಶ್ ಅನ್ನಿಸ್ತಾ ಇರುತ್ತೆ ಆ ಕ್ರೀಮ್ನ ನೀವು ಯೂಸ್ ಮಾಡಿದರೆ. ಸೊ ನಾನು ರೀಸೆಂಟಾಗಿ 9 months ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಲೋಟಾಸ್ ಯೂಸ್ ಮಾಡ್ತಾಯಿದ್ದೆ. ಅದು ಒಂದು 4 years ಕಂಟಿನ್ಯೂಸ್ ಆಗಿ ಪಾಂಡ್ಸ್ ಯೂಸ್ ಮಾಡ್ತಾಯಿದ್ದೆ. ಅದಕ್ಕೂ ಮುಂಚೆ ಲೋಟಾಸ್ ಯೂಸ್ ಮಾಡ್ತಾಯಿದ್ದು. ಸೊ ಪಾಂಡ್ಸ್ ಒಂದು 4 years ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೆ. ಸೊ ಅದಾದಮೇಲೆ ಇವಾಗ 9 months ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಂದರೆ ಪ್ಲೀಸ್ ಹೋಗಿ ಪರ್ಪಲ್ ಆ್ಯಪಲ್ಲಿ ತಗೊಳ್ಳಿ, ಆಫರಲ್ಲಿರುತ್ತೆ. ನಾನೇನು ಪ್ರಮೋಟ್ ಮಾಡ್ತಾಯಿಲ್ಲ, ಆ ಮಟ್ಟಕ್ಕೇನು ನಾನಿನ್ನೂ ಹೋಗಿಲ್ಲ. ಬಟ್ ಹೇಳ್ತಾ ಇರೋದು ಆಫರಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಒಂದು ಸಲ ತೊಗೊಂಡು ಯೂಸ್ ಮಾಡಿ ಅಂತ. ಸೊ ಅದಾದಮೇಲೆ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತಾಯಿದ್ದೀನಿ. ರೆಡಿ ಎಲ್ಲ ಆದಮೇಲೆ ಮನೆಯಲ್ಲಿ ದೋಸೆ ಮಾಡಿದರು. ಸೊ ದೋಸೆ ಚಟ್ನಿ ತಿನ್ಕೊಂಡು, ಐ ಹೇಟ್ ಚಟ್ನಿ, ನಂಗೆ ಚಟ್ನಿ ಎಲ್ಲ ಇಷ್ಟನೇ ಆಗಲ್ಲ. ಬಟ್ ಅರ್ಜೆಂಟ್ ಏನೂ ಮಾಡೋದಕ್ಕಾಗಲ್ಲ, ಹೋಗಬೇಕಿತ್ತಲ್ಲ, ಮಾಡಿದ್ರಲ್ಲ, ಇನ್ನು ನಾನೇನಾದರೂ ಅಂದರೆ ಕಣಿ ಅಂತ ಬೈತಾರೆ ಅಂತ ಹೇಳಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಬೆಟ್ಟಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಅದಾದಮೇಲೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ, ನನಗೂ ವೀಡಿಯೋ ಸಿಕ್ತಂಗೆ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಅಲ್ಲಲ್ಲಿ ವೀಡಿಯೋಸ್ನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಬಾ ಬಾ ಏನಪ್ಪ ಏನಪ್ಪ ಎಲ್ಲಿದ್ಯಾ? ಸೊ ಆ್ಯಕ್ಚುಲಿ ಬೆಟ್ಟಕ್ಕೆ ಹೋದಾಗೆಲ್ಲ ನನಗೆ ಒಂದು ನೆನಪಾಗುತ್ತೆ. ವೆನ್ ಐ ವಾಸ್ ಇನ್ 4th or 3rd ಸ್ಟ್ಯಾಂಡರ್ಡ್ ಅನಿಸುತ್ತೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಸೊ ಆ ಟೈಮಲ್ಲಿ ನಾಗುಮಲೆಗೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ಅವರೆಲ್ಲರೂ. ಬಟ್ ಆ ಟೈಮಲ್ಲಿ ನನಗೆ ಹೆವಿ ಹುಷಾರಿರಲಿಲ್ಲ. ಫುಲ್ ಜ್ವರ ಬಂದುಬಿಟ್ಟಿತ್ತು. ನನ್ನನ್ನೆಲ್ಲರೂ ಒಬ್ಬರು ಹೆಗ್ಲು ಮೇಲೆ ಒಬ್ಬರು ಎತ್ಕೊಂಡೇ ನಾಗುಮಲೆ ಹತ್ತಿದ್ದಾರೆ. ಸೊ ಮಧ್ಯದಲ್ಲಿ ಸ್ಕೂಲ್ ಮನೆ ಅಂತ ಸಿಗುತ್ತಲ್ಲ, ಸೊ ಅಲ್ಲಿ ಸ್ಟಾಪ್ ಆಗಿ. ಬಟ್ ಇವಾಗಿರೋ ಅಷ್ಟು ಫೆಸಿಲಿಟೀಸ್ ಆವಾಗ ಇರಲಿಲ್ಲ ಆ ಟೈಮಲ್ಲಿ. ಸೊ ಆ ಸ್ಕೂಲ್ ಮನೆ ಹತ್ರ ಇಳ್ಕೊಂಡು ನಮ್ಮಪ್ಪ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದುಬಿಟ್ಟಿದ್ರು, ಮಕ್ಕಳನ್ನೆಲ್ಲರೂ. ನಮ್ಮಮ್ಮ ಅವರೆಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ರು. ಸೊ ಆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಆಮೇಲೆ ಲೈಕ್ ನನಗೆ ಬುದ್ಧಿ ಬಂದಾಗಿಂದನೂ ನಾವು ಬೆಟ್ಟಕ್ಕೆ ಹೋದಾಗೆಲ್ಲನೂ ನಾವು ಕ್ಯೂ ಅಲ್ಲೆಲ್ಲನೂ ನಿಂತ್ಕೊಂಡು ದರ್ಶನ ಮಾಡಿರೋದು ನನಗೆ ನೆನಪೇ ಇಲ್ಲ. ಸೊ ಆವಾಗಿಂದನೂ ಯಾರಾದರೂ ಗೊತ್ತಿರೋರು ಇದ್ದೇ ಇರ್ತಾರೆ. ಡೈರೆಕ್ಟ್ ದರ್ಶನಕ್ಕೆ ಹೋಗ್ತೀವಿ, ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗಬೇಕು ಅದೆಲ್ಲ ಇಲ್ಲವೇ ಇಲ್ಲ. ಇವಾಗ ನಮ್ಮ ಮನೆ ಓನರ್ ಅಂಕಲ್ ಪರಿಚಯ ಇದ್ದಾರೆ. ಸೊ ಅವ್ರು ಅಲ್ಲೇ ಏನೋ ವರ್ಕ್ ಮಾಡೋದು ಕ್ಯಾಶಿಯರ್ ಆಗಿ. ಸೊ ಯಾವುದೋ ಕೌಂಟರಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಸೈಡಿಂದನೂ ಅಷ್ಟೇ ಹೋಗ್ಬಿಟ್ಟು ಅವರ ಹೆಸರು ಹೇಳಿದ್ರೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ. ನಾವು ಹೋದಾಗ ಏನಷ್ಟು ರಶ್ ಇರಲಿಲ್ಲ, ಕ್ಯೂ ಅಲ್ಲೇ ನಿಂತು ದರ್ಶನ ಮಾಡ್ಬೋದಿತ್ತು. ಸೊ ಜಸ್ಟ್ ಹೋಗ್ಬಿಟ್ಟು ಬಿಡ್ತಾರೋ ಇಲ್ಲೋ ಅಂತ ಕೇಳಿದ್ವಿ. ಸೊ ಬಿಟ್ಟರು. ಅದಾದಮೇಲೆ ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡು, ಊಟ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ನಾವು ಬಸ್ಸಲ್ಲಿ ಹೋಗಿದ್ದಿದ್ದರಿಂದ ಇಲ್ಲಿ ಟೆಂಪಲ್ ಅಂದರೆ ಯಾವುದೋ ಸೈಡ್ ಹೋಟೆಲ್ ಇರುತ್ತೆ. ಸೊ ದೂರ ಆಗುತ್ತೆ ಅಂತ ಹೇಳಿ ಯಾವುದೋ ಒಂದು ಹೋಟೆಲ್ ಸಿಕ್ತಂತ ಊಟ ಮಾಡಿ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈ ವಿಡಿಯೋನ ನಾನಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.